ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟು ದಿನ ನಮ್ಮ ಪ್ರೀತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ವ್ಯಕ್ತಿ ಇವತ್ತು ಸಿಗಾಗುತ್ತಾನೆ. ಯಾರು ಯಾವುದೋ ಕಾರ್ ಬಂತು ಅನ್ಸುತ್ತೆ. ಯಾರೋ ಬಂದ್ರು ಅನ್ಸುತ್ತೆ, ನೋಡ್ತೀನಿ. ರಾಹುಕಾಲ ಶುರುವಾಗೋ ಟೈಮಿಂಗ್ ಬಂದಿದ್ಯಾ. ಒಳಗ್ ಬಾ ಮೋನಿಕಾ. ಯಾರು ನೀವು? ಏನಾಗಬೇಕಾಗಿತ್ತು? ರಾಮು ಅವ್ರ ಮನೆ ಇದೆನಾ? ಅವನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಕರಿತೀರಾ? ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಅಳದೆ ಇನ್ನೇನು ಮಾಡಲಿ ಸರ್? ಇಲ್ದೇ ಇರೋನ್ನ ಕರಿ ಅಂದ್ರು ಎಲ್ಲಿಂದ ತಾನೇ ಕರೀಲಿ? ಏನ್ ಹೇಳ್ತಾ ಇದ್ದೀರಾ? ನಿಮ್ ಗಂಡ ಬದುಕಿಲ್ವಾ? ಇಲ್ಲ ಇಲ್ಲ ಸತ್ತು 3 ವರ್ಷ ಆಯ್ತು.
ಐ ಆಮ್ ಸಾರಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಸಹಾಯ ಮಾಡೋ ಪರಿಸ್ಥಿತಿಲಿ ನಾವಿಲ್ಲ ಸರ್. ಹಾಗಲ್ಲ, ಈ ಫೋನ್ ನಂಬರ್ ನಿಮ್ಮ ಯಜಮಾನರು ಬಳಸ್ತಾ ಇದ್ರಾ? ಅಲ್ಲ ಸರ್. ಅಮ್ಮ, ಇನ್ನೊಂದು ಸಲ ಕರೆಕ್ಟಾಗಿ ನೋಡಿ ಹೇಳಿ. ಎಷ್ಟು ಸಲ ನೋಡಿದ್ರು ಫೋನ್ ನಂಬರ್ ಏನಾರು ಬದಲಾಗುತ್ತಾ ಸರ್? ಖಂಡಿತ ಇದು ನಮ್ಮನೆಯವರು ಬಳಸ್ತಿದ್ದ ಫೋನ್ ನಂಬರ್ ಅಲ್ಲ ಸರ್. ಹೌದಾ? ಸಾರಿ ತೊಂದರೆ ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ ಸರ್. ಅಮ್ಮ, ಹೇಳಿ ಸರ್. ಬೇಡಿ ಸರ್. ತಗೊಳ್ಳಿ. ಕಷ್ಟ ಅಂತ ಮನೆ ಬಾಗ್ಲು ಹೋಗಿ ಸಹಾಯ ಕೇಳಿದ್ರು 10 ರೂಪಾಯಿ ಕೊಡ್ದಿರೋ ಈ ಕಾಲದಲ್ಲಿ ಗುರ್ತು ಪರಿಚಯನೇ ಇಲ್ದಿರೋ ನನ್ನಂತವ್ರಿಗೆ ಇಷ್ಟು ಸಹಾಯ ಮಾಡಿದಿರಲ್ಲ. ದೇವ್ ನಿಮ್ಮನ್ನು ಚೆನ್ನಾಗಿಡ್ಲಿ ಸರ್, ಚೆನ್ನಾಗಿಡ್ಲಿ. ಅಮ್ಮ, ನಿಮ್ಗೇನು ಕಷ್ಟ ಬಂದರೂ ಈ ವಿಸಿಟಿಂಗ್ ಕಾರ್ಡಲ್ಲಿರೋ ನಂಬರ್ಗೆ ಕಾಲ್ ಮಾಡಿ. ಬರ್ತೀನಿ. ನನ್ನ ಕೈಲಿ ಕೆಲಸ ಮಾಡಿಸ್ಕೊಂಡು ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡೆ. ಸದ್ಯ ಈಗಲಾದರೂ ನೆನ್ಪು ಮಾಡಿಕೊಂಡು ನನ್ನ ಮತ್ತೆ ವಾಪಸ್ ಕರ್ಸ್ಕೊಂಡ್ರಲ್ಲ, ಥ್ಯಾಂಕ್ಸ್. ನೋಡು ಮೋನಿಕಾ, ಮನುಷ್ಯ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಲೇಬೇಕು. ಈಗ ನಿನ್ನಿಂದ ನಮಗೆ ಸಾಕಷ್ಟು ಕೆಲಸ ಆಗಬೇಕಾಗಿದೆ, ನಮ್ಮಿಂದ ನಿನಗೆ ಸಾಕಷ್ಟು ಸಹಾಯ ಆಗಬೇಕಾಗಿದೆ. ಎಲ್ಲ ಮುಗಿಲಿ, ಆಮೇಲೆ ಒಟ್ಟಿಗೆ ಥ್ಯಾಂಕ್ಸ್ ಹೇಳುವಂತೆ. ಥ್ಯಾಂಕ್ಸ್ ಹೇಳಿದ್ದು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಸರ್. ಆ ನಂಬಿಕೆ ಉಳಿಸ್ಕೋತಿ ಅಂತಾನೆ ಕರ್ಸ್ಕೊಂಡಿರೋದು. ವಿಷಯ ಏನು ಅಂತ ಗೊತ್ತಾಯ್ತು ತಾನೆ? ಹಾ ಮ್ಯಾಮ್. ಸರಿ, ಈಗಲೇ ಪ್ರೀತಿಗೆ ಫೋನ್ ಮಾಡಿ ನಾವು ಹೇಳ್ಕೊಟ್ಟಾಗೆ ಮಾತಾಡು. ನೀನ್ ಆಡಿಸ್ದಾಗೆ ಅವನು ಆಡ್ಬೇಕು. ಅವನ ಕಂಪ್ಲೀಟ್ ಕಂಟ್ರೋಲ್ ನಿನ್ನ ಹತ್ರ ಇರಬೇಕು. ಅಲ್ಲ ಮ್ಯಾಮ್, ಅವ್ನ ವಿಡಿಯೋ ನಿಮ್ಮ ಹತ್ರನೇ ಇದೆ, ಅದನ್ನೇ ಯೂಸ್ ಮಾಡಿಕೊಂಡು ನೀವೇ ಕಂಟ್ರೋಲಿಗೆ ತಗೋಬೋದಲ್ಲ. ಅದು ನಿನಗೆ ಬೇಡದೇ ಇರೋ ವಿಷಯ. ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ನಾವು ಹೇಳ್ದಾಗೆ ನೀನ್ ಕೇಳಕ್ಕೆ. ನೀನ್ ಹೇಳ್ದಾಗ ನಾವು ಕೇಳಕ್ಕಲ್ಲ. ಸಾರಿ ಮ್ಯಾಮ್. ಇಟ್ಸ್ ಓಕೆ, ಫೋನ್ ಮಾಡು. ಮೋನಿಕಾ, ಲೌಡ್ ಸ್ಪೀಕರ್ಗೆ ಹಾಕು. ಯಾಕೆ? ಅಲ್ಲ ಸರ್, ಹೀಗೆ ಹೇಳ್ತಾ ಇದ್ದೀನಿ ಅಂತ ಏನೂ ಅನ್ಕೋಬೇಡಿ. ಯಾವಾಗಲೂ ನನ್ನ ಫೋನಲ್ಲೇ ಕಾಲ್ ಮಾಡಿಸ್ತೀರಾ, ಆಮೇಲೆ ಅವ್ರ ಮನೆ ಕಡೆಯವರು ಏನಾದ್ರು ಟ್ರೇಸ್ ಮಾಡಿಸಿ ನನ್ನ ಪೊಲೀಸಿಗೆ ಇಟ್ಕೊಟ್ಬಿಟ್ರೆ?
ದಡ್ಡಿ, ನಿನ್ನ ನಮ್ಮ ತಂಡಕ್ಕೆ ಸೇರಿಸ್ಕೊಂಡಾಗ ನಾವು ಮಾಡಿದ ಮೊದಲನೇ ಕೆಲಸ ಏನು ಹೇಳು? ನನಗೆ ಹೊಸ ಸಿಮ್ ಕೊಡ್ಸಿದ್ದು. ಅಲ್ವಾ? ಆಗ ನಿಂದು ಯಾವ್ದಾದ್ರು ಡಾಕ್ಯುಮೆಂಟ್ ಇಸ್ಕೊಂಡ, ID ಪ್ರೂಫು ಅಥವಾ ಅಡ್ರೆಸ್ ಪ್ರೂಫು ಅಂತ? ಇಲ್ಲ. ಅಲ್ವಾ? ನಮ್ಗಳ ಹತ್ರ ಇರೋ ಸಿಮ್ ಕಾರ್ಡ್ಗಳಿಗೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟೇ ಇಲ್ಲ. ಯಾರೋ ಸತ್ತೋಗಿರೋರ್ದು ಡಾಕ್ಯುಮೆಂಟ್ಸ್ ತಗೊಂಡು ನಾವೆಲ್ಲಾನು ಅಡ್ಜಸ್ಟ್ ಮಾಡಿದ್ವಿ. ಹಾಗೇನೆ ನಾನು ಯಾವಾಗ್ಲೂ ಪ್ರೀತಕ್ಕೆ ಕಾಲ್ ಮಾಡ್ತೀನಲ್ಲ, ಆ ಸಿಮ್ಮು ಕೂಡ ನನ್ನ ಹೆಸರಲ್ಲಿಲ್ಲ. ಯಾರೋ ವ್ಯಕ್ತಿ 3 ವರ್ಷದಿಂದ ಸತ್ತೋಗಿದ್ದಾನೆ, ಅವನ್ ಡಾಕ್ಯುಮೆಂಟ್ಸ್ ಕೊಟ್ಟು ಆ ಸಿಮ್ ತಗೊಂಡ್ರು. ಈಗ ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಹೌದು ಸರ್. ಮೋನಿಕಾ, ಓವರ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡ, ನಿನ್ ಡ್ಯೂಟಿನೇ ಹಾಳಾಗತ್ತೆ. ಕಾಲ್ ಮಾಡು. ಪ್ರೀತು ಫೋನ್ ರಿಂಗ್ ಆಗ್ತಾನೆ ಇದೆ, ಯಾಕೆ ತಗೋತಾ ಇಲ್ಲ ಅವನು? ಸರ್, ಅವ್ನು ರಿಸೀವೇ ಮಾಡ್ತಾ ಇಲ್ಲ. ಬಹುಶಃ ಅವನ್ ಮೊಬೈಲಲ್ಲಿ ನಿನ್ನ ಹೆಸರು ನೋಡ್ಬಿಟ್ಟು ಹೊಳೆ ನೆನಪುಗಳೆಲ್ಲ ಮರುಕಳಿಸ್ತು ಅನ್ಸುತ್ತೆ. ಅದಕ್ಕೆ ನೋಡಿ ಗಾಬರಿ ಆಗ್ಬಿಟ್ಟಿದ್ದಾನೆ. ಮರಳಿ ಯತ್ನವ ಮಾಡು. ಫೋನ್ ಮತ್ತೆ ರಿಂಗ್ ಆಗ್ತಾನೆ ಇದೆ. ಪ್ರೀತು ಎಲ್ಲೋದ? ಸರ್, ಪ್ರೀತು ನನ್ನ ಕಾಲ್ನೇ ಕಟ್ ಮಾಡ್ತಾ ಇದ್ದಾನೆ. ಯಾರು ಫೋನು ಪ್ರೀತು? ಯಾಕೆ ಕಾಲ್ ಕಟ್ ಮಾಡಿದೆ? ಅದು ನನ್ನ ಫ್ರೆಂಡ್ ಮೋನಿಶ್ದು. ಸದ್ಯ ರಿಸ್ಕ್ ಬೇಡ ಅಂತ ಮೋನಿಕಾ ಹೆಸರನ್ನ ಡಿಲೀಟ್ ಮಾಡಿ ಎಮ್ ಅಂತ ಸೇವ್ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಮಾಮ್ಗೆ ಡೌಟ್ ಬರಲಿಲ್ಲ ಅನ್ಸುತ್ತೆ. ಅಲ್ಲಪ್ಪ, ಫ್ರೆಂಡ್ ಫೋನ್ ಮಾಡಿದ್ದಾನೆ ಅಂದರೆ ಮಾತಾಡುತ್ತಾನೆ, ಯಾಕೆ ಕಾಲ್ ಕಟ್ ಮಾಡಿದೆ? ಅದು ಅವನು ಅವಾಗವಾಗ ಫೋನ್ ಮಾಡಿ ಕ್ರಿಕೆಟ್ ಆಡೋಣ ಬಾ ಅಂತ ಕರಿತಾ ಇರ್ತಾನೆ. ನೀವೇ ಹೇಳಿ ಮಾಮ್, ನನಗೆ ಕ್ರಿಕೆಟ್ ಆಡೋ ವಯಸ್ಸಾ? ನಾನೇನು ಚಿಕ್ಕ ಹುಡುಗಣ್ಣ? ಪ್ರೀತು, ಆಟನ ಯಾವ ವಯಸ್ಸಲ್ಲಿ ಬೇಕಾದರೂ ಆಡ್ಬೋದು. ಅದಕ್ಕೆ ವಯಸ್ಸು ಗಣನೆಗೆ ಬರೋದೇ ಇಲ್ಲ. ನಮ್ಮ ದೇಹ ಅದಕ್ಕೆ ಸರಿಯಾಗಿ ಸ್ಪಂದಿಸುತ್ತಾ, ನಮ್ಮ ದೇಹದಲ್ಲಿ ಸಾಕಷ್ಟು ತಾಕತ್ತಿದೆಯಾ ಅಂತ ನೋಡಬೇಕು ಅಷ್ಟೇ.
ಅಲ್ಲಪ್ಪ, ನಿನಗೆ ಹೋಗೋ ಮನಸ್ಸಿಲ್ಲ ಅಂತಂದ್ರೆ ನಾನು ಬರಲ್ಲ ಅಂತ ಹೇಳ್ಬಿಡೋದು ತಾನೇ. ಯಾಕೆ ಸುಮ್ಮನೆ ಕಾಲ್ ಕಟ್ ಮಾಡ್ತೀಯಾ? ಫೋನ್ ಮಾಡು, ಈಗಲೇ ಫೋನ್ ಮಾಡಿ ನನಗೆ ಬರೋಕ್ಕಾಗಲ್ಲ ಅಂತ ಹೇಳು. ಯಾಕೆ ಪ್ರೀತು ಸುಮ್ಮನೆ ನಿಂತಿದೀಯಾ? ಫೋನ್ ಮಾಡು, ಲೌಡ್ ಸ್ಪೀಕರ್ಗೆ ಹಾಕು, ನಾನೇ ಹೇಳ್ತೀನಿ. ಅಯ್ಯೋ ಬೇಡ ಮಾಮ್, ಮನೀಶ್ ನನ್ನ ಹತ್ರ ಸ್ವಲ್ಪ ರೂಢಾಗಿ ಮಾತಾಡ್ತಾನೆ, ಆಮೇಲೆ ನಿಮ್ಗೆ ಬೇಜಾರಾಗುತ್ತೆ. ಮನೀಷ? ಹಾಂ ಮಾಮ್, ನನ್ನ ಫ್ರೆಂಡು. ಮತ್ತೆ ಆಗ್ಲೇ ಮೋನೀಶ್ ಅಂದ್ರೆ? ಮೋನೀಶ್ ಅನ್ನ? ಇಲ್ಲ ಮಾಮ್, ನಾನು ಮನೀಶ್ ಅಂತಾನೆ ಹೇಳಿದ್ದು. ಸರಿ ಮಾಮ್, ನಾನು ಅವನ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಹಾಂ ಮಾಡ್ತಾ ಇದ್ದಾನೆ. ಲೌಡ್ ಸ್ಪೀಕರ್ಗೆ ಹಾಕು. ಯಾಕೆ ಪ್ರೀತು ನನ್ನ ಕಾಲ್ನೇ ಕಟ್ ಮಾಡ್ತಾ ಇದ್ಯಾ? ಅಷ್ಟೊಂದು ಬ್ಯುಸಿನಾ? ಅಥವಾ ಹಳೆದನ್ನೆಲ್ಲ ಮರ್ತೋದ್ಯಾ? ಏನು ವಿಷಯ? ಯಾಕೋ ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಪ್ರೀತು. ಒಂದು ಕೆಲಸ ಮಾಡ್ಲಾ, ಸೀದಾ ನಿಮ್ಮ ಮನೆಗೆ ಬಂದ್ಬಿಡ್ಲಾ? ಏನು ಹೇಳ್ತಾ ಇದೆಯಾ? ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಕೆಟ್ಟಿರೋದು ತಲೆ ಅಲ್ಲ, ಮನ್ಸು ಡಾರ್ಲಿಂಗ್. ನಿನ್ನ ನೋಡ್ದೆ ಯಾಕೋ ಮನ್ಸು ಫುಲ್ ಮೂಡ್ ಔಟ್ ಆಗಿದೆ. ಅದಕ್ಕೆ ನಿಮ್ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ. ನೋಡು, ಏನೋ ಕೆಟ್ಟ ಟೈಮಲ್ಲಿ ನಮ್ಮಿಬ್ಬರ ಮಧ್ಯೆ ನಡೆದು ಹೋಗಿದೆ. ಈಗ ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂದ್ರೆ ಹುಷಾರ್, ನಾನು ತಾಳ್ಮೆ ಕಳ್ಕೋಬೇಕಾಗತ್ತೆ. ರಾಮು ಅವ್ರ ಮನೆ ಇದೆನಾ? ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಕರಿತೀರಾ? ಇಲ್ಲ, ಸತ್ತು 3 ವರ್ಷ ಆಯ್ತು. ಈ ಫೋನ್ ನಂಬರ್ ನಿಮ್ಮ ಯಜಮಾನ್ರು ಬಳಸ್ತಾ ಇದ್ರಾ? ಅಲ್ಲ ಸರ್, ಯಜಮಾನ್ರೆ ಹೋದ ಕೆಲಸ ಏನಾಯ್ತು? ಅವ್ರು ಸಿಕ್ಕಿದ್ರಾ? ಯಾರವರು? ಯಾಕೆ ಯಜಮಾನ್ರೆ ನೀವು ಬೇಜಾರಲ್ಲಿರೋದು ನೋಡ್ತಿದ್ರೆ ಹೋದ ಕೆಲಸ ಆಗಿಲ್ಲ ಅನಿಸ್ತಾ ಇದೆ? ಇಲ್ಲ ಪರು, ಯಾವುದೋ ಗಂಡ ಸತ್ತೋಗಿರೋ ಹೆಂಗಸಿನ ಮನೆಗೆ ಹೋಗಿ ವಿಚಾರಿಸಿದ್ದಾಯ್ತು. ಆ ಬ್ಲ್ಯಾಕ್ ಮೇಲರ್ ಇವತ್ತು ಸಿಗ್ತಾನೆ. ನಮ್ಮ ಪ್ರೀತು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಖುಷಿಲಿ ಹೋದೆ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಅದು ರಾಂಗ್ ಅಡ್ರೆಸ್ ಪಾರು. ಅವ್ನು ನಮ್ಮನ್ನ ಮಿಸ್ಲೀಡ್ ಮಾಡಿದ್ದಾನೆ. ಯಾರೋ ಸತ್ತೋಗಿರೋರು ID ಪ್ರೂಫ್ ತೊಗೊಂಡು ಸಿಮ್ ಕಾರ್ಡ್ ತೊಗೊಂಡಿದ್ದಾನೆ. ಅಲ್ಲಿದ್ದಿದ್ದು ಯಾವುದೋ ಅಮಾಯಕ ಹೆಂಗಸು. ಪ್ರೀತುಗೆ ಪದೇ 2 ನಂಬರಿಂದ ಕಾಲ್ ಬರ್ತಾಯಿತ್ತು. ಆ 2ನೇ ನಂಬರಲ್ಲಿರೋ ಅಡ್ರೆಸ್ನು ಹೋಗಿ ವಿಚಾರಿಸ್ದೆ. ಅದ್ಯಾವುದೋ ಸರಳ ಅನ್ನೋ ಹೆಸರಲ್ಲಿತ್ತು. ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರು ಸತ್ತು 6 ತಿಂಗಳಾಗಿದೆಯಂತೆ. ಒಟ್ಟಿನಲ್ಲಿ ಸತ್ತೋಗಿರೋರು ID ಪ್ರೂಫ್ ಯೂಸ್ ಮಾಡಿದ್ದಾರೆ. ಎಂಥ ಕೆಟ್ಟ ಜನಗಳು ಪಾರು. ಮುಂದೆ ಒಂದಿನ ಈ ಥರ ಸಂದರ್ಭ ಬರ್ಬೋದು ಅಂತ ಗೆಸ್ ಮಾಡಿ ಪ್ರೀ ಪ್ಲ್ಯಾನ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಏನು ಮಾಡೋದು?
ಇದ್ದಿದ್ದು ಒಂದು ಭರವಸೆನೂ ಹೋಯ್ತು. ಪರಿಸ್ಥಿತಿ ಕೆಟ್ಟಾಗ ಯಾರು ನಮ್ಮ ಕೈ ಬಿಟ್ರು ಆ ದೇವ್ರು ನಮ್ಮ ಕೈ ಬಿಡಲ್ಲ ಯಜಮಾನ್ರೆ. ನಾವು ಆ ದೇವ್ರನ್ನ ನಂಬೋಣ. ಖಂಡಿತ ಅವ್ನು ನಮಗೊಂದು ದಾರಿ ತೋರಿಸ್ತಾನೆ. ದಾರಿ ಸಿಕ್ತು ಪಾರು. ಏನು ಯಜಮಾನ್ರೆ? ಪ್ರೀತಿಗೆ ಬರೋ ನಂಬರ್ನ ಟ್ರೇಸ್ ಮಾಡಿದ್ರೆ ಅಡ್ರೆಸ್ ಯಾವುದಾದ್ರೆ ಏನಂತೆ, ಅವ್ರು ಅದೇ ನಂಬರ್ನೇ ತಾನು ಯೂಸ್ ಮಾಡ್ತಾ ಇರೋದು. ಅಲ್ಲಿಗೆ ಕಳ್ಳರು ಸಿಕ್ಬೀಳೋದು ಫಿಕ್ಸು. ಇಲ್ಲಿಗೆ ಆಟ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆಟ ಇವಾಗ ಶುರು ಪಾರು. ಇದರಲ್ಲಿ ಗೆಲ್ಲೋದು ನಾವೇ ಪಾರು. ನನ್ನ ತಮ್ಮನ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇರೋರು ಯಾರು ಅಂತ ಕಂಡುಹಿಡಿಯೋದು ಲೇಟ್ ಆಗ್ತಾ ಇರ್ಬೋದು. ಆದರೆ ಇವತ್ತಲ್ಲ ನಾಳೆ ನಾನು ಅವ್ರನ್ನ ಕಂಡು ಹಿಡಿದೇ ಹಿಡಿತೀನಿ.